ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಆರೋಗ್ಯವಾಗಿದ್ದೀರಾ, ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನೊಂದು ವಿಡಿಯೋ ಅಂದರೆ ಅದು ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಬಗ್ಗೆ. ಸೊ ನಿಮ್ಗೆಲ್ರಿಗೂ ತುಂಬ ಡೌಟ್ಗಳಿವೆ. ಸೊ 20ನೇ ಕಂತು ಬಂದಿಲ್ಲ, 19ನೇ ಕಂತು ಬಂದಿಲ್ಲ, ಇನ್ನು 14ನೇ ಕಂತಿನಿಂದನೇ ಬರಲಿಲ್ಲ, ಹಾಗೆ ತುಂಬ ಇನ್ನು 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ತುಂಬ ಡೌಟ್ ಇದೆ. ಹಾಗೆ ನೀವು ಕೂಡ ಈ ಒಂದು ಕಮೆಂಟನ್ನು ಮಾಡಿ ಹೇಳ್ತಾ ಇದ್ದೀರಾ ಅಲ್ವಾ. ಸೊ ಹಾಗಿದ್ರೆ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋ ಅಂದರೆ ಅದು ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಬಗ್ಗೆನೇ. ಸೊ ಈ ಒಂದು ಗೃಹಲಕ್ಷ್ಮಿ ಹಣದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ತೇನೆ. ಸೊ ನೀವೇನು ಮಾಡಬೇಕು, ತಪ್ಪದೆ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೇನೆ, ಓಕೆನಾ. ಸೊ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋ ಅಂದರೆ ಅದು ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಬಗ್ಗೆ. ಸೊ ಅದರಲ್ಲಿ ಇನ್ನು ತುಂಬ ಜನರಿಗೆ 20ನೇ ಕಂತಿನ ಹಣ ಬರಲಿಲ್ಲ ಅಂತ ನಾನು ತುಂಬ ಒಂದು ಮೆಸೇಜ್ನ ನೋಡಿದೆ, ಕಮೆಂಟ್ಸ್ನ ನೋಡಿದೆ, ಓಕೆನಾ. ಸೊ ಇದು ಯಾಕೆ ಬರಲಿಲ್ಲ ಅಂತ ನಾನು ಹೇಳ್ತಾನೆ ಇದ್ದೆ ಈಗಾಗಲೇ. ಈ ಒಂದು ನಾನು ಹೇಳಿದೆ ಮುಂಚೆ ಹೇಗೆ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಕಳಿಸ್ತಾ ಇದ್ರು ಅಂದರೆ ಒಟ್ಟಿಗೆ ಎಲ್ಲರಿಗೂ ಜಮಾ ಮಾಡಲಾಗ್ತಿತ್ತು. ಅದು ಇನ್ನೇನೋ ಒಂದು ವಾರದೊಳಗೆ ಎಲ್ಲರಿಗೂ ಕ್ಲಿಯರ್ ಆಗ್ತಾ ಇತ್ತು. ಆದರೆ ಇವಾಗ ಏನು ಮಾಡ್ತೀವಿ ಅಂದರೆ ಈ ಒಂದು 3 ಹಂತದಲ್ಲಿ ಈ ಒಂದು ಹಣವನ್ನು ಜಮಾ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಈ ಒಂದು ಮೊದಲನೇ ಹಂತದ ಹಣ ಪ್ರಕ್ರಿಯೆ ಬಿಡುಗಡೆ ಹಾಗೂ 2ನೇ ಹಂತದ ಬಿಡುಗಡೆ ಪ್ರಕ್ರಿಯೆ ಈಗಾಗಲೇ ಆಗಿದೆ. ಇನ್ನು 3ನೇ ಹಂತದ ಹಣ ಬಿಡುಗಡೆ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ, ಓಕೆನಾ. ಸೊ ಇನ್ನೂ ನಿಮಗೆ ಹಣ ಬಂದಿಲ್ಲ ಅಂದರೆ ಈ ಒಂದು ಲಾಸ್ಟ್ ಹಂತದಲ್ಲಿ ನಿಮಗೆಲ್ರಿಗೂ ಬಂದೇ ಬರುತ್ತೆ. ಈಗಾಗಲೇ ನಾನು ಈ ಒಂದು ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಎಷ್ಟು ಜಿಲ್ಲೆಗಳಿಗೆ ಬರಲಿಲ್ಲ ಅಂತ. ಆ ಒಂದು ಜಿಲ್ಲೆಗಳಲ್ಲಿ ಹಾಫ್ ಜಿಲ್ಲೆಗಳಿಗೆ ಈಗಾಗಲೇ ಇನ್ನು ನಾನು ಹೇಳಿದ್ದೆ ಕೆಲವು ಜಿಲ್ಲೆಗಳಲ್ಲಿ ಒಂದು 4 ಜಿಲ್ಲೆಗಳಿಗೆ ಈಗಾಗಲೇ ಬಂದಾಗಿದೆ, ಓಕೆನಾ. ಸೊ ಈಗಾಗಲೇ ಆ ಒಂದು 2ನೇ ಹಂತದ ಬಿಡುಗಡೆ ಪ್ರಕ್ರಿಯೆಯಲ್ಲಿ ಈ ಒಂದು 4 ಜಿಲ್ಲೆಗಳಿಗೆ ಕಂಪ್ಲೀಟಾಗಿ ಈ ಒಂದು 20ನೇ ಕಂತಿನ ಹಣ ಬಂದಿದೆ. ಇನ್ನು ಲಾಸ್ಟ್ ಹಂತ ಅಂದರೆ 3ನೇ ಹಂತದ ಹಣ ಬಿಡುಗಡೆ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ. ಸೊ ಈ ಒಂದು ಕೊನೆಯ ಹಂತದಲ್ಲಿ ಯಾರಿಗೆಲ್ಲ ಇನ್ನೂ ಹಣ ಈ ಒಂದು 20ನೇ ಕಂತು ಬರಲಿಲ್ವೋ ಅವರಿಗೆ ಖಂಡಿತವಾಗಲೂ ಈ ಒಂದು ಇನ್ನೂ ಒಂದು 3-4 ಡೇಸಲ್ಲಿ ಬಂದೇ ಬರುತ್ತೆ, ಓಕೆನಾ. ಸೊ ಇನ್ನು ನಾನು ಏನೆಲ್ಲ ಈ ಒಂದು 14-19 ಈಗ ಇನ್ನು ಹಿಂದೆ ತುಂಬ ಹಿಂದೆಯಿಂದ 14-15ನೇ ಕಂತಿಂದ ಬರಲಿಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡಬೇಕು ಅಂತ ನಿಮಗೆ ಹೇಳಿದ್ದೆ. ನೀವು ಒಂದ್ಸಲ ಹೋಗಿ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದರೆ, ಯಾರು ಚೆಕ್ ಮಾಡಿದ್ರೂ ಗೊತ್ತಿಲ್ಲ, ಬಟ್ ಚೆಕ್ ಮಾಡಿದವರಿಗೆ ಈ ಒಂದು ರಿಸಲ್ಟ್ ತೋರಿಸ್ತಾ ಇದ್ದಾರೆ ಅಂತ ಕೂಡ ನನಗೆ ಸಿಕ್ಕಿದೆ ಮಾಹಿತಿ, ಓಕೆನಾ. ಸೊ ಏನಾಗ್ತಿದೆ, ನಿಮ್ಮ ಒಂದು ಗೃಹಲಕ್ಷ್ಮಿ ನಿಮಗೆ ನಿಂತು ಹೋಗಿದ್ರೆ ಯಾಕೆ ನಿಂತು ಹೋಗಿದೆ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ನಿಮಗೆ ಗೃಹಲಕ್ಷ್ಮಿ ಸ್ಟೇಟಸ್ ತೋರಿಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ನನಗೆ ಲಭ್ಯವಾಗಿದೆ. ಹಾಗಿದ್ದಲ್ಲಿ ನೀವು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಬರಲಿಲ್ಲ ಅಂದರೆ ತುಂಬ 14ನೇ 15ನೇ ಕಂತಿನಿಂದನೇ ನಿಮಗೆ ಹಣ ಬರಲಿಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಇದನ್ನ ಚೆಕ್ ಮಾಡ್ಕೋಬೇಕು ಅಂತ ನನಗೆ ಒಂದು ಮಾಹಿತಿ ಲಭ್ಯವಾಗಿದೆ, ಓಕೆನಾ. ಸೊ ಯಾರಿಗೆಲ್ಲ ಇನ್ನು 14ನೇ ಕಂತಿನಿಂದ ಅಂದರೆ ತುಂಬ ಬ್ಯಾಕಿಂದ ಅಲ್ವಾ, ಈಗಾಗಲೇ 20ನೇ ಕಂತಿನ ಹಣದವರೆಗೆ ಎಲ್ರಿಗೂ ಜಮಾ ಆಗ್ತಾ ಇದೆ. ಹಾಗಾಗಿ 14ನೇ ಕಂತಿನಿಂದನೇ ಬರಲಿಲ್ಲ ಅಂದರೆ ಖಂಡಿತವಾಗ್ಲೂ ಚೆಕ್ ಮಾಡ್ಕೊಳ್ಳೇಬೇಕು ಅಂತ ನಾನು ಹೇಳ್ತೇನೆ. ಇನ್ನು 19ನೇ ಕಂತಿನ ಹಣ ಜಮೆ ಆಗದಿದ್ದರೆ ಏನು ಮಾಡಬೇಕು ಮೇಡಮ್ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ನಾನು ಹೇಳ್ತೇನೆ, ಏನು ಮಾಡಬೇಕಾಗಿಲ್ಲ, ಬಿಕಾಸ್ ಬಂದೇ ಬರುತ್ತೆ. ಅದೊಂದು ಜಸ್ಟ್ ಒಂದು ಹಿಂದಿನ ಸ್ಟೆಪ್ಪಿಂದ ನಿಮಗೆ ಬಂದಿಲ್ಲ ಅಲ್ವಾ. ಸೊ ಇಟ್ಸ್ ಓಕೆ, ಫೈನ್, ಬಂದೇ ಬರುತ್ತೆ ಅದು. ಆದರೆ ತುಂಬ ಹಿಂದೆ ಬ್ಯಾಕಿಂದ ನಿಮಗೆ ಹಣ ಬರಲಿಲ್ಲ ಅಂದರೆ ಇದನ್ನ ನೀವು ಚೆಕ್ ಮಾಡ್ಕೊಳ್ಳೇಬೇಕಾಗುತ್ತೆ, ಓಕೆನಾ. ಸೊ ಇದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ಮಾತಾಡಿದ್ದೇನೆ. ಸೊ ತುಂಬ ಹಿಂದೆಯಿಂದ ನಿಮಗೆ ಲ್ಯಾಗ್ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ನೀವು ಇದ್ರ ಬಗ್ಗೆ ಚೆಕ್ ಮಾಡ್ಕೋಬೇಕಾಗುತ್ತೆ. ಇನ್ನು 19ನೇ ಕಂತು 20ನೇ ಕಂತಿನ ಹಣ ಬರಲಿಲ್ಲ ಅಂದರೆ ಖಂಡಿತವಾಗ್ಲೂ ಅದು ಬೇಗನೆ ಬರುತ್ತೆ, ಓಕೆನಾ. ಆದರೂ ಈ ಒಂದು 18ನೇ ಕಂತಿನ ತನಕ ಬಂದಿದೆ, ಆದರೆ 19ನೇ ಕಂತಿನ ಬರಲಿ ಅಂದರೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ, ಓಕೆನಾ. ಸೊ ಬಂದಿಲ್ಲ, ಅವ್ರು ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡ್ಕೋಬೋದು ಅಂತಲೂ ಹೇಳ್ತೇನೆ. ಇನ್ನು 20ನೇ ಕಂತಿನ ಹಣ ಯಾರಿಗೆಲ್ಲ ಬರಲಿಲ್ವೋ ಈಗಾಗಲೇ 3ನೇ ಹಂತದ ಹಣ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಇನ್ನೇನು ಒಂದು ವಾರದಲ್ಲಿ ಅಥವಾ 4-5 ದಿನಗಳಲ್ಲಿ ನಿಮಗೆ ಈ ಒಂದು 20ನೇ ಕಂತಿನ ಹಣ ಲಭ್ಯವಾಗಲಿದೆ. ಇನ್ನು 21ನೇ ಕಂತಿನ ಹಣ ಎಲ್ರಿಗೂ ಬರ್ತಾ ಇದೆ, ಎಲ್ರಿಗೂ ಬಂದಿದೆಯಾ, ಎಲ್ಲ ನನಗೆ ಬಂದಿದೆ, ನನಗೆ ಸಿಕ್ಕಿದೆ. ಆದರೆ ತುಂಬ ಯೂಟ್ಯೂಬ್ ಚಾನಲ್ಗಳಲ್ಲಿ 21ನೇ ಕಂತಿನ ಹಣ ನಿಮ್ಗೆ ಎಲ್ರಿಗೂ ಈ ಒಂದು ಹಣ ಬಂದಿದೆ ಅಂತ ತುಂಬ ಜನ ಕಮೆಂಟ್ ಆಗ್ತಿದ್ರು. ಯಾಕೆ ಸುಳ್ಳು ಹೇಳ್ತಿದ್ರ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ಕಂಪ್ಲೀಟಾಗಿ ನಾನು ಹೇಳ್ತೇನೆ. ಇನ್ನು 21ನೇ ಕಂತಿನ ಹಣದ ಬಗ್ಗೆ ತುಂಬ ಜನರಿಗೆ ಕಳವಳ, ನಮಗೆ ಯಾಕೆ ಬರಲಿಲ್ಲ ಮೇಡಮ್, ಅಂತ. ಸೊ ಅಲ್ಲಿ ಬಿಟ್ಟರೆ ತಾನೇ ಆ ಒಂದು ಹಣ ಬಿಡುಗಡೆ ಮಾಡಿದರೆ ತಾನೇ ನಿಮಗೆ ಲಭ್ಯವಾಗೋದು, ನಿಮಗೆ ಸಿಗೋದು ಅಲ್ವಾ. ನಾನು ಹೇಳ್ತಾ ಇದ್ದೇನೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಖಂಡಿತವಾಗಿ ಹೇಳ್ತಾ ಇದ್ದೇನೆ. ತುಂಬ ಯೂಟ್ಯೂಬ್ ಚಾನಲ್ಗಳನ್ನ ನಾನು ನೋಡಿದೆ, 21ನೇ ಕಂತಿನ ಹಣ ರಿಲೀಸ್ ಹಾಗೆ ಹೀಗೆ ಅಂತ. ಸೊ ಪಾಪ ಜನರು ಅದನ್ನೇ ನೋಡ್ಕೊಂಡು ಬೀಳ್ತಾ ಇದ್ದಾರೆ.
ಈ ಒಂದು 20 ಮತ್ತು 19ನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ಎಲ್ಲಿ ಪೂರ್ಣಗೊಳ್ಳುತ್ತಿದೆಯೋ, ಅಂದರೆ ಪೂರ್ಣಗೊಂಡು ಯಾವಾಗ ಪೂರ್ಣಗೊಳ್ಳುತ್ತದೆಯೋ ಆಗ ಮಾತ್ರ ಈ ಒಂದು 21ನೇ ಕಂತಿನ ಹಣದ ಬಿಡುಗಡೆ ಪ್ರಕ್ರಿಯೆ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಓಕೆನಾ. ಸೊ ಹಾಗಾಗಿ ಯಾರು ಕೂಡ 21ನೇ ಕಂತಿನ ಹಣದ ಬಗ್ಗೆ ಈಗಾಗಲೇ ಥಿಂಕ್ ಮಾಡಬೇಡಿ. ಇನ್ನು ನೆಕ್ಸ್ಟ್ ಮಂತ್ ಖಂಡಿತವಾಗ್ಲೂ ನೆಕ್ಸ್ಟ್ ಮಂತ್ ಆಗುತ್ತೆ. 21ನೇ ಕಂತಿನ ಹಣ ಬರಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ಮಂತ್ ಆಗಿಯೇ ಆಗುತ್ತೆ. ಹಾಗಾಗಿ ನೀವು 20ನೇ ಕಂತಿನ ಹಣವೇ ತುಂಬ ಜನರಿಗೆ ಬರಲಿಲ್ಲ. ಹಾಗಾಗಿ ಈ ಒಂದು 21ನೇ ಕಂತಿನ ಹಣ ಯಾವ ರೀತಿಯಿಂದಲೂ ಬಿಡುಗಡೆ ಮಾಡುವ ಒಂದು ಆಲೋಚನೆಯಲ್ಲಿ ಸರ್ಕಾರವೀಗ ಇಲ್ಲ. ಓಕೆನಾ. ಸೊ ಹಾಗಾಗಿ ನೀವು 21ನೇ ಕಂತಿನ ಹಣದ ಬಗ್ಗೆ ಯಾರೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಈ ಒಂದು 19 ಮತ್ತು 20ನೇ ಕಂತಿನ ಹಣವೇ ಈಗಾಗಲೇ ತುಂಬ ಜನರಿಗೆ, ಅಂದರೆ ತುಂಬ ಒಂದು ಜಿಲ್ಲೆಗಳಿಗೆ ಈಗಾಗಲೇ ಇನ್ನೂ ಜಮಾ ಆಗಲಿಕ್ಕಿದೆ. ಹಾಗಾಗಿ ಈ ಒಂದು 21ನೇ ಕಂತಿನ ಹಣದ ಬಗ್ಗೆ ಈಗಾಗಲೇ ಯಾವ ಅಪ್ಡೇಟ್ಸು ಕೂಡ ಕೊಟ್ಟಿಲ್ಲ ಅಂತ ನಾನು ಹೇಳ್ತೇನೆ. ಓಕೆನಾ. ಸೊ ಯಾರು ಕೂಡ ಅದ್ರ ಬಗ್ಗೆ 21ನೇ ಕಂತಿನ ಹಣದ ಬಗ್ಗೆ ವರಿ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತೇನೆ. ಅದು ನೆಕ್ಸ್ಟ್ ಮಂತ್ ಆಗುತ್ತೆ, ಕಂಪ್ಲೀಟ್ ಆಗಿ ಅದು ನೆಕ್ಸ್ಟ್ ಮಂತಿಗೆ ಹೋಗುತ್ತೆ. ಈ ಮಂತ್ ಅಂತೂ ನಿಮಗೆ ಬರೋದೇ ಇಲ್ಲ. ಇನ್ನು ತುಂಬ ಯೂಟ್ಯೂಬ್ ಚಾನಲ್ಗಳಲ್ಲಿ ನಾನು ನೋಡ್ತಾ ಇದ್ದೇನೆ, ಒಟ್ಟಿಗೆ 6,000 ರೂಪಾಯಿ ಬಿಡುಗಡೆ, ಒಟ್ಟಿಗೆ 4,000 ರೂಪಾಯಿ ಬಿಡುಗಡೆ, ಒಟ್ಟಿಗೆ 8,000 ರೂಪಾಯಿ ಬಿಡುಗಡೆ, ಹೀಗೆ ಹಾಗೆ ಅಂತೆಲ್ಲ. ಇದನ್ನೆಲ್ಲ ನೋಡ್ಕೊಂಡು ನೀವು ಕ್ಲಿಕ್ ಮಾಡಿ ಅದನ್ನು ನೋಡ್ಬಿಡ್ತೀರಾ ಅಂತಲೇ ಹೇಳಿನೇ ಈ ಒಂದು 4,000 ಒಟ್ಟಿಗೆ ಬಿಡುಗಡೆ, 6,000 ಒಟ್ಟಿಗೆ ಬಿಡುಗಡೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಏನೇ ಆದರೂ ನಾನು ಹೇಳ್ತಾ ಇದ್ದೇನೆ, ನಿಮಗೆ ಒಟ್ಟಿಗೆ ಈ ಒಂದು 4,000 6,000 ಬರೋದೇ ಇಲ್ಲ. ಖಂಡಿತವಾಗಿ ಹೇಳ್ತಾ ಇದ್ದೇನೆ, ಒಟ್ಟೊಟ್ಟಿಗೆ ನಿಮಗೆ ಹಣವಂತೂ ಬರೋದೇ ಇಲ್ಲ. ಈಗ ಇಲ್ಲಿವರೆಗೆ ನಿಮಗೆಲ್ಲಾದರೂ 4,000 6,000 ಒಟ್ಟಿಗೆ ಬಂದಿದ್ದುಂಟಾ? ಇಲ್ಲ ಅಲ್ವಾ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಸೊ ಖಂಡಿತವಾಗ್ಲೂ ಒಟ್ಟಿಗೆ ಈಗಾಗಲೇ ಈ ತುಂಬ ಜನರಿಗೆ ಬಿಡುಗಡೆ, ತುಂಬ ಜಿಲ್ಲೆಗಳಿಗೆ ಈಗಾಗಲೇ ತುಂಬ ಬಿಡುಗಡೆ ಮಾಡಲಿಕ್ಕಿದೆ. ಈ ಒಂದು 3ನೇ ಒಂದು ಹಂತದ ಹಣ ಬಿಡುಗಡೆ ಪ್ರಕ್ರಿಯೆ ಇನ್ನೂ ಆಗಲಿಲ್ಲ. ಹಾಗಾಗಿ ಒಟ್ಟಿಗೆ ಹೇಗೆ ಬಿಡುಗಡೆ ಮಾಡ್ತಾರೆ ನಿಮಗೆ? ಸೊ ಅಷ್ಟು ಹಣವಿದ್ದರೆ ಎಲ್ರಿಗೂ ಸಮಾನಾಗಿ ಹಂಚ್ಬೋದಲ್ವಾ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಯಾರಿಗೂ ಕೂಡ ಒಟ್ಟಿಗೆ 4,000 6,000 ರೂಪಾಯಿ ಬಿಡುಗಡೆ ಆಗಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಓಕೆನಾ. ಸೊ ಒಟ್ಟಿಗೆ 6,000 ರೂಪಾಯಿ ಬಿಡುಗಡೆ, ಇನ್ನು 2,000 ರೂಪಾಯಿ ಜೊತೆಗೆ 1,000 ರೂಪಾಯಿ ಬಿಡುಗಡೆ ಒಟ್ಟಿಗೆ ಕೊಡ್ತೇವೆ, ಇನ್ನು ಹೆಚ್ಚಿಗೆ 1,000 ರೂಪಾಯಿ ಕೊಡ್ತೇವೆ, ಅಥವಾ 2,000 ರೂಪಾಯಿ ಒಟ್ಟಿಗೆ ಇನ್ನು 1,500 1,500 ರೂಪಾಯಿ ಕೊಡ್ತೇವೆ. ಇದೆಲ್ಲ ನಿಜವಾಗ್ಲೂ ಸುಳ್ಳು ಸುದ್ದಿ ಅಂತ ನಾನು ಹೇಳ್ತೇನೆ. ಖಂಡಿತವಾಗ್ಲೂ ನಿಮಗೆ ಒಟ್ಟಿಗೆ ಇಷ್ಟು ಹಣ, ಅದರ ಜೊತೆಗೆ 2,000 ಕೊಡೋದೇ ಅವ್ರು ಕಷ್ಟದಲ್ಲಿದ್ದಾರೆ. ಹಾಗಾಗಿ ಒಂದು 2,000ಕ್ಕಿಂತ ಹೆಚ್ಚು ಅಮೌಂಟ್ ಕೊಡ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಯಾಕೆ ಪೆದ್ದು ಬಿಡ್ತೀರಾ? ನಿಜವಾಗ್ಲೂ ಇಲ್ಲ. 4,000 6,000 ಆಗಿ ಒಟ್ಟೊಟ್ಟಿಗೆ ನಿಮಗೆ ಹಣ ಬರೋದೇ ಇಲ್ಲ. ಇದೇನು ಪೆನ್ಷನಾ? ಅಲ್ಲ. ಅವ್ರು ಕೊಡ್ತಾರೆ ಅಂತಿದ್ದಾರೆ, ಅದನ್ನ ಕೊಡ್ತಾ ಇದ್ದಾರೆ, ಅದನ್ನ ನೀವು ಇಸ್ಕೋತಿದ್ದಾರೆ ಅಷ್ಟೇ. ಆದರೆ 2,000 ರೂಪಾಯಿ ಹೇಳಬಾರ್ದಿತ್ತು ಅಂತ ಸರ್ಕಾರಕ್ಕೆ ಅನಿಸ್ಬೋದು. ಈಗ ಹಾಗಾಗ್ಬಿಟ್ಟಿದೆ ಸರ್ಕಾರದ ಒಂದು ಗತಿ. ಹಾಗಾಗಿ ನೀವು ಎಲ್ರಿಗೂ ಕೂಡ ಸಮಾನವಾಗಿ, ಈಗಾಗಲೇ ತುಂಬ ಅವಘಡಗಳು ಸಂಭವಿಸ್ತಾ ಇದೆ, ಅವ್ರಿಗೂ ಪರಿಹಾರವನ್ನು ಕೊಡಬೇಕು ಅಲ್ವಾ. ಏನಾದರೂ ಅಪಘಾತ ಸಂಭವಿಸಿದರೆ ಅವ್ರಿಗೂ ಕೂಡ ಈ ಒಂದು ಹಣವನ್ನು ಕೊಡಬೇಕು. ಹಾಗಾಗಿ ಸರ್ಕಾರ ತುಂಬ ಇಕ್ಕಟ್ಟಿನಲ್ಲಿ ಸಿಲುಕುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ, ಈ ಒಂದು 6,000 ಒಟ್ಟಿಗೆ ಬರುತ್ತೆ, 8,000 ಒಟ್ಟಿಗೆ ಬರುತ್ತೆ, ಇನ್ನು ಪೆನ್ಷನ್ ಇರುತ್ತೆ ತುಂಬ ಜನರಿಗೆ, ಇನ್ನು ವಯಸ್ಸಾದವರಿಗೆ ಪೆನ್ಷನ್ ಕೊಡಬೇಕು, ತುಂಬ ಜನರಿಗೆ ಸ್ಕಾಲರ್ಶಿಪ್ ಕೊಡಬೇಕು, ಇನ್ನು ಸ್ಕೂಲ್ಗಳು ಸ್ಟಾರ್ಟ್ ಆಗ್ತಿವೆ, ಅವ್ರಿಗೂ ಕೂಡ ಸ್ಕಾಲರ್ಶಿಪ್ಪನ್ನು ನೀಡಬೇಕಾಗುತ್ತೆ. ಹಾಗಾಗಿ ಈ ಎಲ್ಲ ವಹಿವಾಟುಗಳನ್ನ ನಡೆಸ್ಕೊಂಡು ಬರುವಾಗ ನಿಮಗೆ ಹೇಗೆ ಅವರು 2,000ಕ್ಕೆ 2,000 ಸೇರಿಸಿ ಅಥವಾ 4,000 ಅಥವಾ 6,000 8,000 ಅಂತ ಕೊಡ್ತಾರೆ? ನಿಜವಾಗ್ಲೂ 2,000 ಏನೋ ಕೊಡ್ತಾ ಇದ್ದಾರೆ, ಅದನ್ನ ಕೊಡ್ತಾರೆ. ಅದಕ್ಕಿಂತ ಕಡಿಮೆ ಅಮೌಂಟನ್ನು ಹಾಕೋಗೇ ಇಲ್ಲ. ಬಿಕಾಸ್ ಅವರೇ ಹೇಳಿದ್ದು 2,000 ಕೊಡ್ತಾರೆ ಅಂತ ಅಲ್ವಾ. ಹಾಗಾಗಿ 2,000 ರೂಪಾಯಿ ಖಂಡಿತವಾಗಿ ಬಂದೇ ಬರುತ್ತೆ. ಅದಕ್ಕಿಂತ ಹೆಚ್ಚು ಅಮೌಂಟ್ ಒಟ್ಟೊಟ್ಟಿಗೆ ಬರೋದೇ ಇಲ್ಲ ಅಂತ ನಾನು ಹೇಳ್ತೇನೆ. ಓಕೆನಾ. ಸೊ ತುಂಬ ಯೂಟ್ಯೂಬ್ ಚಾನಲ್ಗಳನ್ನ ನೋಡ್ತೇನೆ, ಒಟ್ಟಿಗೆ 6,000 ರೂಪಾಯಿ ಬಿಡುಗಡೆ, ಒಟ್ಟಿಗೆ 4,000 ರೂಪಾಯಿ ಬಿಡುಗಡೆ. ಖಂಡಿತವಾಗ್ಲೂ ಇಲ್ಲ ಅಂತ ನಾನು ಹೇಳ್ತೇನೆ. ಓಕೆನಾ. ಸ್ಪಷ್ಟವಾಗಿ ಹೇಳ್ತೇನೆ, ನಿಮಗೆ ಒಂದು ತಿಂಗಳಲ್ಲಿ 2,000 ಆಗಿ 2 ಹಂತದಲ್ಲಿ ನಿಮಗೆ ಬರ್ಬೋದು. ಅದು ಬಿಟ್ಟು ಒಟ್ಟಿಗೆ ಅಂತೂ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಈ ಒಂದು ಹಣ ಜಮೆ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸೊ ನಿಮಗೆ ಅರ್ಥವಾಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಸೊ ಇದ್ರ ಬಗ್ಗೆ ಎಲ್ಲಾದರೂ ನೀವು ಯೂಟ್ಯೂಬ್ ಚಾನಲ್ಗಳಲ್ಲಿ 6,000 ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ನಂಬಲಿಕ್ಕೆ ಹೋಗಬೇಡಿ. ಸುಮ್ಮನೆ ಯಾಕೆ ಪೆದ್ದು ಬೀಳ್ತೀರಲ್ವಾ. ಸೊ ಹಾಗಾಗಿ ಒಟ್ಟಿಗೆ ಯಾವ ಹಣನೂ ಜಮೆ ಆಗೋದಿಲ್ಲ ಅಂತ ಮಗದೊಮ್ಮೆ ಹೇಳ್ತಾ ಇದ್ದೇನೆ. ಓಕೆನಾ. ಸೊ ಇದ್ರ ಬಗ್ಗೆ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ 20ನೇ ಕಂತಿನ ಹಣದ ಬಗ್ಗೆ ಮಾತಾಡಿದ್ದೀನಿ, 19ನೇ ಕಂತಿನ ಹಣದ ಬಗ್ಗೆಯೂ ಮಾತಾಡಿದ್ದೀನಿ. ಹಾಗೆ ಇನ್ನೂ ಹಿಂದೆ 14ನೇ 15ನೇ ಕಂತಿನಿಂದ ನಿಮಗೆ ಹಣ ಬಂದಿಲ್ಲ ಆದರೆ ಅದ್ರ ಬಗ್ಗೆ ಕೂಡ ಮಾತಾಡಿದ್ದೀನಿ. 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸ್ವತಃ ಮಾತಾಡಿದ್ದೀನಿ. ಓಕೆನಾ. ಸೊ ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ನಿಮಗೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಯು. ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.